ದಿನಾಂಕ 26/2026ರಂದು ನಗರದ ಹುಮಾ ಆಂಗ್ಲ ಮಾಧ್ಯಮ ಶಾಲೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಶಾಲಾ ಮಕ್ಕಳಿಂದ ವಾರದ ಸಂತೆ ಒಂದು ವಿಷಯವನ್ನ ಅನುಗುಣವಾಗಿ ನಮ್ಮ ಶಾಲಾ ಮಕ್ಕಳಿಗೆ 4ನೇ ತರಗತಿಯಿಂದ 10ನೇ ತರಗತಿಯ ಮಕ್ಕಳಿಗೆ ವಾರದ ಸಂತೆಗೆ ಭೇಟಿ ನೀಡಿ ಕಾಯಿಪಲ್ಯಗಳು, ಹಣ್ಣು, ಸೊಪ್ಪು ಇನ್ನಿತರ ತಿನಿಸುಗಳನ್ನು ಖರೀದಿಸುತ್ತಾ ಸಂಡಿಗೆ ಹಾಗೂ ಬೇರೆ ಬೇರೆ ತಿನಿಸುಗಳನ್ನು ಖರೀದಿಸುವ ಮೂಲಕ ತಮ್ಮ ಒಂದು ಉತ್ಸಾಹವನ್ನ ತೋರಿಸಿದರು. ಮಕ್ಕಳಿಗೆ ಯಾವ ರೀತಿ ಕಾಯಿಪಲ್ಯಗಳನ್ನು ಆಯ್ಕೆ ಮಾಡಬೇಕು, ಯಾವ ರೀತಿ ಖರೀದಿಯನ್ನ ಮಾಡಬೇಕು ಹಾಗೂ ಯಾವ ರೀತಿ ದುಡ್ಡನ್ನ ಕೊಟ್ಟು ವಾಪಸ್ ಉಳಿದ ದುಡ್ಡನ್ನ ತೆಗೆದುಕೊಳ್ಳಬೇಕು, ಜೊತೆಯಲ್ಲಿ ಚೌಕಾಶಿಯನ್ನ ಮಾಡುವುದನ್ನ ಮಕ್ಕಳು ಚೆನ್ನಾಗಿ ಕಲಿತುಕೊಂಡರು. ಇದೇ ಸಂದರ್ಭದಲ್ಲಿ ನಮ್ಮ ಶಾಲಾ ಮಕ್ಕಳ ವತಿಯಿಂದ ಪ್ಲಾಸ್ಟಿಕ್ ಬ್ಯಾನ್ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು ಹಾಗೂ ತಾವು ಮನೆಯಿಂದ ಶಾಲಾ ಹೆಸರು ಉಳ್ಳವ ಬ್ಯಾಗ್ಗಳನ್ನು ತರುವ ಮೂಲಕ ಕಾಯಿ ಪಲ್ಯಗಳನ್ನು ಖರೀದಿಸಿದರು. ಇದೇ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ಇಲ್ಲಿಗೆ ಎಲ್ಲ ಮಕ್ಕಳು ಭೇಟಿ ನೀಡಿ ಅಲ್ಲೇ ಮಾಡಿರತಕ್ಕಂಥ ತಿಂಡಿಯನ್ನು ತಿಂದರು. ಇಂದು ಇಡ್ಲಿ ಹಾಗೂ ಪಲಾವನ್ನು ಸಿದ್ಧಪಡಿಸಲಾಗಿತ್ತು. 10 ರೂಪಾಯಿಯಲ್ಲಿ 4 ಇಡ್ಲಿ, ತಟ್ಟೆ ತುಂಬ ಪಲಾವನ್ನು ಮಕ್ಕಳು ತಿಂದು ಖುಷಿಪಟ್ಟರು. ವಾರದ ಸಂತೆಯಲ್ಲಿ ನಮ್ಮ ಮಕ್ಕಳ ಉತ್ಸಾಹವನ್ನು ನೋಡಿ ವ್ಯಾಪಾರಸ್ಥರು ಮತ್ತು ಗ್ರಾಹಕರು, ಅಲ್ಲಿರ್ತಕ್ಕಂಥ ಜನರು ತುಂಬಾ ಮೆಚ್ಚಿಕೊಂಡರು ಹಾಗೂ ಮಕ್ಕಳಿಗೆ ಸಾಥ್ ನೀಡಿದರು, ಸಹಕಾರ ಮಾಡಿದರು ಹಾಗೂ ಶಾಲೆಯ ಒಂದು ಪ್ರಯೋಗವನ್ನ ಜನಸಾಮಾನ್ಯರು ಮೆಚ್ಚಿಕೊಂಡರು. ಈ ಸಂದರ್ಭದಲ್ಲಿ ಶ್ರೀಮತಿ ಶಾಹಿನ್ ಕೌಸರ್, ಆಡಳಿತ ಮಂಡಳಿಯಿಂದ ಮೊಹಮ್ಮದ್ ಜುನೈದ್ ಅಖ್ತರ್, ಶಿಕ್ಷಕಿಯರಾದ ವಿಮಲಾಕ್ಷಿ, ಚಂದ್ರಿಕಾ, ಹರ್ಷಿತಾ, ಸುನಿತಾ, ನಫೀಸಾ, ಅಫ್ಸಾನಾ, ಗೌಸಿಯಾ, ರೆಹಮತ್, ಫರ್ಜಾನ್ ಇನ್ನಿತರರು ಉಪಸ್ಥಿತರಿದ್ದರು.
ಸಂತೆ ಮಾರ್ಕೆಟಿಗೆ ಕರ್ಕೊಂಬಂದಂತಹ ಪ್ರಮುಖ ಉದ್ದೇಶ ಏನಂದರೆ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಬೆಳೀಲಿ ಅನ್ನೋದು, ಹಾಗೂ ಮಕ್ಕಳ ಒಂದು ನೈಜ ಜೀವನದಲ್ಲಿ ಮಕ್ಕಳು ದಿನಬಳಕೆ ವಸ್ತುಗಳನ್ನು ಖರೀದಿಸೋದಾಗಿರಲಿ ಅಥವಾ ವ್ಯವಹಾರ ಜ್ಞಾನ, ತೂಕ, ಅಳತೆ ಅದ್ರ ಬಗ್ಗೆ ಮತ್ತು ಜವಾಬ್ದಾರಿಯನ್ನು ಕಲಿಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಮಾರ್ಕೆಟ್ಗೆ ನಾವು ಕರ್ಕೊಂಬಂದಿದ್ದೀವಿ. ಇದೊಂದು ವಿನೂತನವಾದಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು. ಇದು ಉಮಾ ಶಾಲೆಯ ಒಂದು ವಿನೂತನ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ವ್ಯವಹಾರ ಜ್ಞಾನದ ಜೊತೆಗೆ ಈವನ್ ಇಂದಿರಾ ಕ್ಯಾಂಟೀನ್ ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಮಕ್ಕಳಲ್ಲಿ. ಕೇವಲ 5-10 ರೂಪಾಯಿಗಳಿಗೆ ಊಟ ಮತ್ತು ಟಿಫಿನ್ ವ್ಯವಸ್ಥೆ ಇದೆ ಅನ್ನೋದು ಮಕ್ಕಳಲ್ಲಿ ಗೊತ್ತಾಗಿ ಅವರು ಕೂಡ ಇದನ್ನು ಸದುಪಯೋಗವನ್ನು ಪಡ್ಕೊಳ್ತಾರೆ. ಹಾಗೂ ಒಟ್ಟಾರೆಯಾಗಿ ಈ ಒಂದು ದಿನದ ಕಾರ್ಯಕ್ರಮದ ಉದ್ದೇಶ ಸಂತೆ ಮತ್ತು ಕ್ಯಾಂಟೀನ್ ಇವೆರಡರದ್ದು ಒಂದು ಉದ್ದೇಶವನ್ನು ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಮಕ್ಕಳಲ್ಲಿ. ಹುಮಾ ಇಂಗ್ಲೀಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ಹಾಗೂ ಡಾಕ್ಟರ್ APJ ಅಬ್ದುಲ್ ಕಲಾಂ ಹೈಸ್ಕೂಲ್. ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ ಸರ್, ಮೊದಲು ಮಕ್ಕಳಲ್ಲಿ ಹೇಗೆ ಪರ್ಚೇಸಿಂಗ್ ಮಾರ್ಕೆಟ್ ಮಾಡಬೇಕು ಅನ್ನೋದು ಅವ್ರಿಗೆ ಕಲ್ಸಕ್ಕೆ ಬಂದಿದ್ದೀವಿ. ಆಮೇಲೆ ಅವ್ರಿಗೆ ಗೊತ್ತಿಲ್ಲ ಸರ್ ಏನು ಖರೀದಿ ಮಾಡಬೇಕು, ಎಷ್ಟು ಹಣ ಕೊಡಬೇಕು, ಎಷ್ಟು ತೊಗೋಬೇಕು, ವ್ಯವಹಾರ ಜ್ಞಾನ ಬರಬೇಕು ಅಂತ ಆ ಉದ್ದೇಶದಿಂದ ಹುಮಾ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಂದ ನಾವು ಇಲ್ಲಿ ಬಂದಿದ್ದೀವಿ. Good morning. We came here to introduce our students about the business and how to take our daily needs into the right manner and introduce to the Indira Canteen. In this Indira Canteen we are getting in the only 5 or 10 rupees our tiffin, which is useful to the poor people. We to our poor people, which those who did not get food properly. Okay, and we came here to introduce our students about the business and also to give the knowledge about how to purchase the things and how to take consciousness while we are taking anything. ನಮ್ಮ ಹುಮಾ ಶಾಲೆ ಹಾಗೂ ಡಾಕ್ಟರ್ APJ ಅಬ್ದುಲ್ ಕಲಾಂ ಶಾಲೆ ವತಿಯಿಂದ ನಮ್ಮ ವಾರದ ಸಂತೆ ಒಂದು ಇಂಟ್ರೊಡಕ್ಷನನ್ನು ಕೊಡೋಣ ಅಂಥೇಳಿ ಮಕ್ಕಳಿಗೆಲ್ಲ ಅವರಿಗೆ ದುಡ್ಡಿನ ಜೊತೆಗೆ ಅವ್ರಿಗೆ ಕರೆಸ್ಕೊಂಡಿದ್ದೀವಿ. ಇಲ್ಲೇ ಮಕ್ಕಳೆಲ್ಲರೂ ಖರೀದಿ ಮಾಡಲಿಕ್ಕೆ ಬಂದಿದ್ದಾರೆ. ಫಸ್ಟ್ ಅವರು ಸ್ವಲ್ಪ ಹಸಿವಾಗಿದೆ ಅಂಥೇಳಿ ಇಲ್ಲೇ ಇಂದಿರಾ ಕ್ಯಾಂಟೀನ್ ಇದೆ ಅಂತ ಗೊತ್ತಾಯಿತು. ಅದಕ್ಕಾಗಿ ಅಂಥೇಳಿ ಇಂದಿರಾ ಕ್ಯಾಂಟೀನಲ್ಲಿ ಮಕ್ಕಳಿಗೆಲ್ಲ ಟಿಫಿನ್ ಮಾಡಿಸ್ಕೊಂಡು ಇಲ್ಲಿಂದ ಈಗ ನಮ್ಮ ಮಕ್ಕಳು ಮಾರುಕಟ್ಟೆ ಕಡೆಗೆ ಹೋಗಿ ಅಲ್ಲೆಲ್ಲ ಖರೀದಾರಿಯನ್ನು ಮಾಡ್ತಾರೆ. ತರಕಾರಿ ಬೇಕು, ಏನು ಬೇಕೋ ಅವ್ರಿಗೆ ಅವರು ಇಷ್ಟದ ಪ್ರಕಾರ ಅವರು ಖರೀದಾರಿಯನ್ನು ಮಾಡಲಿಕ್ಕೆ ನಮ್ಮ ಮಕ್ಕಳು ಇಲ್ಲೇ ಬಂದಿದ್ದಾರೆ. ನಮ್ಮ ಮಕ್ಕಳಿಗೆ ಇಲ್ಲೇ ಮಾರಾಟ ವ್ಯವಹಾರದ ಒಂದು ಜ್ಞಾನ ಸಿಗಬೇಕು. ಯಾವ ರೀತಿ ಎಷ್ಟು ದುಡ್ಡು ನಾವು ಕೊಡಬೇಕು, ಎಷ್ಟು ದುಡ್ಡು ವಾಪಸ್ ಇಸ್ಕೋಬೇಕು ಅನ್ನೋದು ಈ ಒಂದು ಪ್ರಾಕ್ಟಿಕಲ್ ಥಿಂಗನ್ನು ನಾವು ಮಾಡಿಸ್ಬೇಕು ಅಂಥೇಳಿ ಒಂದು ಆಸೆ ಇತ್ತು. ಹಾಗಾಗಿ ಇಲ್ಲೇ ಕರ್ಕೊಂಡ್ಬಂದಿದ್ದೀವಿ. ಜೊತೆಯಲ್ಲಿ ಈ ಪ್ಲ್ಯಾಸ್ಟಿಕ್ ಬ್ಯಾಗ್ಸ್ಗಳನ್ನು ನಾವು ಬ್ಯಾನ್ ಮಾಡಿಸೋ ಒಂದು ಉದ್ದೇಶದಿಂದ ಎಲ್ಲ ಮಕ್ಕಳ ಕೈಯಲ್ಲಿ ತಾವು ನೋಡಬಹುದು ಒಂದು ಬ್ಯಾಗ್ ಇದೆ, ಕೈಚೀಲ ಇದೆ. ಸೊ ಅದರಿಂದ ಒಂದು ಮಕ್ಕಳಿಗೆ ಹಾಗೂ ಜನರಿಗೆ ಒಂದು ಏನು ಅಂತ ಹೇಳಿದ್ರೆ ಮೆಸೇಜ್ ಏನು ಹೋಗಬೇಕು ಅಂತ ಹೇಳಿದ್ರೆ ಈ ಒಂದು ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿರಿ. ಜೊತೆಯಲ್ಲಿ ಮಕ್ಕಳಿಗೆ ಓದೋದ ಕಡೆಗೆ ಭಾಳ ಗಮನ ಕೊಡಿಸ್ರಿ. ನಿಮ್ಮ ಮಕ್ಕಳಿಗೆ ಓದು ಮುಖ್ಯವಾಗಿದೆ. ಹಾಗಾಗಿ ಎವ್ರಿ ಚೈಲ್ಡ್ ಶುಡ್ ಗೆಟ್ ದಿ ಎಜುಕೇಷನ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಪ್ಲೀಸ್ ಬ್ಯಾನ್ ದ ಪ್ಲಾಸ್ಟಿಕ್. ನಾನು ಈ ಮೂಲಕ ಕಳಕಳೆಯ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿರಿ. ತಾವು ಮನೆಯಿಂದ ಬರುವಾಗ ಕೈ ಚೀಲಗಳನ್ನು ಕೈಯಲ್ಲಿ ಹಿಡ್ಕೊಂಬರ್ರಿ. ನಾವು ತಮಗೇನು ಬೇಕು ಅದನ್ನು ಖರೀದಿ ಮಾಡಿರಿ. ಜೊತೆಯಲ್ಲಿ ಆ ವ್ಯವಹಾರ ಜ್ಞಾನ ಕೂಡ ನಮ್ಮ ಮಕ್ಕಳಲ್ಲಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಹುಮಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹಾಗೂ ಡಾಕ್ಟರ್ APJ ಅಬ್ದುಲ್ ಕಲಾಂ ಹೈಸ್ಕೂಲ್ ಕಡೆಯಿಂದ ಧನ್ಯವಾದಗಳು. ಈ ಮೂಲಕ ನಮ್ಮೆಲ್ಲ ಪಾಲಕರಿಗೆ ನನ್ನ ಒಂದು ಮನವಿ ಏನಂದರೆ, ಇನ್ನು ಮುಂದೆ ತಾವು ಮಾರ್ಕೆಟಿಗೆ ಹೋಗುವಾಗ ತಮ್ಮ ಜೊತೆಯಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ರಿ. ಏನು ಖರೀದಿ ಮಾಡ್ತಾ ಇದ್ದೀರಿ, ಎಷ್ಟಕ್ಕೆ ತೊಗೊತಾ ಇದ್ದೀರಿ, ಹೇಗೆ KG, ಏನು ರೇಟಿನ ಬಗ್ಗೆ ಆಗಲಿ ಅಥವಾ ವಸ್ತುಗಳನ್ನು ನೋಡಿ ಅದನ್ನು ವೀಕ್ಷಿಸಿ ಏನಾರು ಕೊಳ್ತಿದ್ರೆ ತೊಗೊಳ್ಳಾರ್ದಂಗೆ ಚೆನ್ನಾಗಿದ್ದನ್ನು ಆಯ್ಕೆ ಮಾಡೋದು. ಈ ರೀತಿ ಪಾಲಕರಲ್ಲಿ ಮನವಿ. ತಾವು ಕೂಡ ತಮ್ಮ ಮಕ್ಕಳಿಗೆ ಪ್ರತಿ ವಾರ ಆಗಲಿ ಅಥವಾ ಮಾರ್ಕೆಟಿಗೆ ಆಗಲಿ ಕರೆದುಕೊಂಡು ಹೋಗ್ರಿ. ವ್ಯವಹಾರ ಜ್ಞಾನ ಅವ್ರಿಗೆ ಬೇಕು. ನಾವು ಮನೆಯಲ್ಲಿ ಅವ್ರನ್ನ ಯಾವ ರೀತಿ ನಾವು ಮುಚ್ಚಿಟ್ಟು ಅವ್ರಿಗೆ ಕೂಡಿಸ್ತೀವಿ ಅಥವಾ ನಾವು ತಂದು ಅವ್ರಿಗೆ ಸ್ಪೂನ್ ಫೀಡಿಂಗ್ ಅಂತ ನಾವು ಮಾಡ್ತೀವಿ, ಕೈ ತುತ್ತು ಹಾಕುವವರೆಗೆ ಅವ್ರಿಗೆ ಜ್ಞಾನ ಬೆಳೆಯೋದಿಲ್ಲ. ಹಾಗಾಗಿ ತಾವೆಲ್ಲರೂ ತಮ್ಮ ಜೊತೆಯಲ್ಲಿ ಮಕ್ಕಳನ್ನ ಕರೆದುಕೊಂಡು ಹೋಗಿ. ಜೊತೆಯಲ್ಲಿ ಇತ್ತೀಚೆಗೆ ಮಕ್ಕಳು ಮೊಬೈಲಿನ ಒಂದು ಸಂಗತಿ ಜಾಸ್ತಿ ಆಗಿದೆ.
ನಾವು ನಮ್ಮ ರಿಲೇಷನ್ ಅವ್ರ ಜೊತೆಗೆ ಇಟ್ಕೋಬೇಕಂದ್ರೆ ಆ ಮೊಬೈಲ್ ರಿಲೇಷನ್ ಬಿಡಿಸ್ಬೇಕು ಅಂಥೇಳಿ. ಯಾಕಂತ ಹೇಳಿದ್ರೆ ಮಕ್ಕಳು ಮೊಬೈಲ್ ಜೊತೆಗೆ ಭಾಳ ಅನನ್ಯವಾಗಿದ್ದಾರೆ. ತಂದೆ ತಾಯಿನ ನೋಡಿದರೆ ಗುರ್ರಾಯಿಸಕತ್ತಾರ. ಇದನ್ನು ಕಾಣ್ತಾ ಇದೆ ನಮಗೆ. ಹಾಗಾಗಿ ನಾವು ಅವ್ರ ಜೊತೆಯಲ್ಲಿ ಇರೋಣ, ತಮ್ಮ ಜೊತೆಯಲ್ಲಿ ಅವ್ರನ್ನ ಕರೆದುಕೊಂಡು ಎಲ್ಲ ಕೆಲಸಗಳು ವ್ಯವಹಾರಗಳನ್ನು ಕಲಿಸ್ಕೊಡ್ರಿ. ಇನ್ಸ್ಟೆಡ್ ಆಫ್ ಮೊಬೈಲ್ ಕೊಟ್ಟು ಅವ್ರಿಗೆ ಒಂದು ಮೂಲಿಗೆ ಮುಪ್ಪು ಮಾಡೋದು ಬೇಡ. ತಮ್ಮ ಜೊತೆಯಲ್ಲಿ ನಾವು ನಮ್ಮ ಜೊತೆಯಲ್ಲಿ ಅವ್ರನ್ನ ಕರ್ಕೊಂಡು ಎಲ್ಲ ವ್ಯವಹಾರ ಜ್ಞಾನವನ್ನು ಕೊಡೋಣ. ಯಾಕಂದರೆ ಎಲ್ಲ ಜ್ಞಾನವನ್ನು ಕೊಡೋದು ಶಾಲೆಗಳು ಮಾತ್ರ ಕೆಲಸ ಇಲ್ಲ. ಮನೆಯೇ ಮೊದಲ ಪಾಠಶಾಲೆ, ಪಾಲಕರೇ ಮೊದಲ ಗುರು ಅನ್ನೋದೊಂದು ಮಾತಿದೆ. ಹಾಗಾಗಿ ತಾವು ಪಾಲಕರು, ತಂದೆ ಆಗಲಿ ತಾಯಿ ಆಗಲಿ, ಇಲ್ಲ ನಾನು ತಾಯಿಯೇ ಮೊದಲ ಗುರು ಅಂದರೆ ತಂದೆ ನಾನು ಪ್ರಿಯ ಆದೀನಿ ಅಂಥೇಳಿ ಭಾವಿಸ್ತಾರೆ. ಹಾಗಾಗಿ ನಾನು ಪಾಲಕರೇ ಮೊದಲನೇ ಗುರು ಅಂತ ಹೇಳ್ತಾ ಇದ್ದೀನಿ. ತಾವು ಅವ್ರನ್ನ ಕರ್ಕೊಂಡು ಅವ್ರಿಗೆ ನೀವು ಯಾವ ರೀತಿ ಸಣ್ಣವರಿದ್ದಾಗ ಬೆಳೆದಿದ್ದೀರೋ ಅದನ್ನು ಒಂದ್ಸರಿ ನೆನಪು ಮಾಡ್ಕೊಳ್ರಿ. ನಮ್ಮ ಟೈಮ್ನಲ್ಲಿ ನಿಮ್ಮ ಟೈಮ್ನಲ್ಲಿ ಮೊಬೈಲ್ ಇರಲಿಲ್ಲ. ನಾವು ಎಷ್ಟು ಚೆನ್ನಾಗಿ ಪಾಲಕರ ಜೊತೆಗೆ ಬೆರೀತಿದ್ದೀವಿ. ಆದರೆ ಮಕ್ಕಳು ಈಗ ಮೊಬೈಲ್ ತೊಗೊಂಡು ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತಾರೆ. ಅವ್ರು ನಮ್ಮನ್ನು ನೋಡೋ ಸಹಿತ ಇಲ್ಲ. ನಾವು ಯಾವ ಕಲರ್ ಡ್ರೆಸ್ ಹಾಕ್ಕೊಂಡಿವೋ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ನಾವು ಹ್ಯಾಕೆ ಕಾಣ್ತಾ ಇದ್ದೀವೋ ಅನ್ನೋದು ಗೊತ್ತಿರೋದಿಲ್ಲ. ನಾವು ಬರ್ತಾ ನಾವು ಏಜ್ ಆಗ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ನಮ್ಮ ಏಜೇ ಕಾಣ್ತಾ ಇಲ್ಲ, ಬರೀ ಮೊಬೈಲ್ ಕಾಣ್ತಾ ಇದೆ ಅಂಥೇಳಿ ಎಲ್ಲರಿಗೂ ನನ್ನ ಕಳಕಳಿಯ ಮನವಿ.